ಹಂಗೆ ಕೊಂಡಿ ಮಂಚಣ್ಣ ಅನ್ನುವಂಥವ್ನಿಗೆ ಈಟ ಬೇಕಾಗಿತ್ತು. ಬಸವಣ್ಣನ ತಪ್ಪು ಕಂಡು ಹಿಡಿಯಾಕಂತನ ಇದ್ದವ. ಯಾಕೆ 12 ಮಂದಿ ಮಂತ್ರಿಗಳೊಳಗೆ ಇವ ಪ್ರಧಾನಮಂತ್ರಿ ಆಗಿದ್ದ. ಮತ್ತು ಅವ ಏನಾರು ಮಾಡಿ ಒಂದು ತೆಳಗಿಳಿಸ್ಬೇಕಲ್ಲ. ಎಷ್ಟು ಸಿಕ್ಕಿದ್ದ ತಡ ಓಡಿ ಹೋದ್ ನೋಡ್ರಿ ರಾಜರ ಎಲ್ಲಿದ್ರಿ ನೀವು? ಬಕ್ಕಸವನ್ನು ತೊಗೊಂಡು ಹೋಗಿ ಒಬ್ಬ ಪ್ರಧಾನಮಂತ್ರಿ ಕೈಯಾಗ ಕೊಟ್ಟಿರಿ. ಇವ ಒಬ್ಬ ಕಳ್ಳ, ಅವನಕ್ಕಿಂತ ದೊಡ್ಡ ಕಳ್ಳ ಇವ ಅದಾನ ಅಲ್ರಿ. ಸ್ವತಃ ಬಕ್ಕಸವನ್ನು ಕಾಪಾಡಬೇಕಾಗಿರುವಂಥ ಪ್ರಧಾನಮಂತ್ರಿ ಒಬ್ಬ ಕಳ್ಳನಿಗೆ ದಾರಿ ತೋರಿಸಿ ಅದರ ಕನ್ನ ಹೊಡ್ಕೊಂಡು ಹೋಗಂತ ತಿಳ್ಕೊಂಡು ದಾರಿ ತೋರ್ಸಕತ್ತಾನ. ಅಂದ್ರೆ ನೋಡ್ರಿ, ಬಸವಣ್ಣನ ಪ್ರಭಾವ ತಂದು ಹೆಚ್ಚು ಮಾಡ್ಕೊಳಕತ್ತಾನ, ನಿಮ್ದು ಕಡಿಮೆ ಮಾಡಕತ್ತಾನ. ರಾಜರ ತಲೆ ಕೊಟ್ರು. ಮಂದಿಗೆ ಹೆಂಗೈತಿ, ಜೋರು ಹೇಳಿದ್ದನ್ನು ಸತ್ಯ ಹೇಳಿದ್ದನ್ನು ನಂಬಂಗಿಲ್ಲ ಮಂದಿ. 4 ಮಂದಿ ಚಲೋ ಸತ್ಯವನ್ನು ಒಬ್ಬನ ಹೇಳಿದ ಅಂದ್ರೆ ಅದು ನಂಬಂಗಿಲ್ಲ. ಅದನ್ನು 4 ಮಂದಿ ಸುಳ್ಳು ಹೇಳ್ರಿ ಜಲ್ಲಿ ನಂಬ್ತಾನ. ಮನುಷ್ಯ ನಂಬುವಂಥ ಸ್ವಭಾವ ಮಾಡ್ತಾನೆ. ಹೆಂಗೆ ಗೊತ್ತಾನ ನಿಮ್ಗೆ? 4 ಮಂದಿ ಹೇಳಿದ್ದನ್ನು ಜಲ್ಲಿ ನಂಬ್ತಾನ. ಸತ್ಯವನ್ನು ಒಬ್ಬನ ಹೇಳಿದ್ರೆ ಅದು ನಂಬಂಗಿಲ್ಲ ಮಂದಿ. 4 ಮಂದಿ ಹೇಳಿದ್ದ ಕರೆ ಅಂತ ತಿಳ್ಕೊತಾರೆ ಮಂದಿ. ಯಾವನೋ ಒಬ್ಬ ಸತ್ಯ ಇಲ್ಲವ ಸತ್ತಾನಂತ ಹೊತ್ಕೊಂಡು ಹೊಂಟಿದ್ರು. ಅವ್ನು 4 ಮಂದಿ ಕುಡ್ಕೊಂಡು ಭಾಳ ಬರ್ಜೋರು ಮಾಡಿ ಅವ್ನು 4 ಮಂದಿ ಕುಡ್ಕೊಂಡು ಸತ್ತ ನೀವು ಅಂತ ತಿಳ್ಕೊಂಡು ಹುಗ್ಯಾಕಂತ ತೊಗೊಂಡು ಹೊಂಟಾರ. ಅವ್ ಬಾಯ್ ಬಡ್ಕೊಳಕತ್ತ, ನಾ ಸತ್ತಿಲ್ ಬಿಡ್ರು ಅಂತ. ಅವರು ಮ್ಯಾಕ್ ಕುಂತಾವ್ ಸತ್ತಿಲ್ಲ ಅನ್ನವ. ತೆಳಗಿದ್ 4 ಮಂದಿ ನೀ ಸತ್ಯ ಅಂತ ಅವ್ರು ಅನ್ನವ್ರು. ನೀ ಸತ್ತಿಲ್ಲ ಅಂತ ಅವ ಅನ್ನವ, ನಾ ಸತ್ತಿ ನೀವು ಸತ್ತಿರ ಅಂತ ಇವ್ರು ಅನ್ನವ್ರು. ಮುಂದೆ ಒಬ್ಬ ವಕೀಲ್ ಬಂದು ನೋಡ್ರಿ ಇಲ್ಲಿ, ವಕೀಲ್ರ ನಾನು ಸತ್ಯ ಅಲ್ರಿ, ನಾನು ಸತ್ತಾನಂತ ಒಯ್ಯಾಕತ್ತಾರ, ನೀವರ ಹೇಳಿ ಬಿಡಿಸ್ರಿ. ಇವ್ರು 4 ಮಂದಿ ತೊಗೊಂಡು ನಾನು ಹುಗ್ಯಾಕ ಹೊಂಟಾರ್ರಿ ಅಂದಾಗ ಅವ ಅಂದ, ಅಲ್ಲೋ ಮ್ಯಾಗಿದ್ದವ್ನು ಎಲ್ಲಿ ಒಯ್ಯಾಕತ್ತೀರಿ? ವಕೀಲ್ರ ಸುಮ್ಕೂರು, ನಿಮ್ಗೆ ಗೊತ್ತಿಲ್ಲ ಅವ್ ಸತ್ತಾನ ಅಂದ್ರೆ ಅವ್ರು ಅವಂಗ ವಕೀಲ್ಗೂ ಇವ ಸತ್ತಾನಂದ ಕೂಡಲೇ ನಾವು ವಕೀಲ್ರ ಮುಂದೆ ಅವ ಮಾತಾಡಕತ್ತಾನ. ಅವಾಗ ಅವ ಹೇಳಿದಂತ, ಅಲ್ಲಪ್ಪ ಅವ ಸತ್ತಿಲ್ಲ ಮಾತಾಡಕತ್ತಾನ, ಅವನ ಯಾಕೆ ಒಯ್ಯಾಕತ್ತೀರೋ? ಹಿಂಗೆ ಹೇಳಿದ ಕೂಡಲೇನ ವಕೀಲರು ಪ್ರಶ್ನೆ ಹಾಕಿದ್ರು 4 ಮಂದಿ. ವಕೀಲ್ರ ನೀವೇನು ಕೋರ್ಟ್ನಾಗ ಕೆಲಸ ಮಾಡ್ತಿರಲ್ಲ, ಕೋರ್ಟ್ನಾಗ ಒಬ್ಬ ಹೇಳಿದ ಕರೆ ಹಾಕತ್ತೋ 4 ಮಂದಿ ಹೇಳಿದ ಕರೆ ಹಾಕತ್ತೋ ಅಂದ್ರೆ ಅವಂಗ ಕೋರ್ಟ್ನಾಗ 4 ಮಂದಿ ಹೇಳಿದ್ದ ಕರೆ ಹಾಕತ್ತೆ ಅಂದವ. ಮತ್ತು ಸತ್ತಾನಂತ ಎಷ್ಟು ಮಂದಿ ಹೇಳಾಕತ್ತೀವಿ? 4 ಮಂದಿ ಹೇಳಾಕತ್ತೀರಿ. ಸತ್ತಿಲ್ಲ ಅಂತ ಎಷ್ಟು ಮಂದಿ ಹೇಳಾಕತ್ತಾರ? ಒಬ್ಬನ ಹೇಳಾಕತ್ತಾನ. 4 ಮಂದಿ ಹೇಳಿದ ಕರೆ ಐತೋ ಒಬ್ಬನ ಹೇಳಿದ ಕರೆ ಐತೋ? ಇಲ್ಲ ನಿಮ್ದ ಕರೆ ಐತಿ, ಹೊತ್ಕೊಂಡು ಹೋರಿ ಅಂದವ. ಅಂದ್ರೆ ತಲೆಯಾಗಿ ಇಟ್ಕೊಡ್ರಿ, ಸತ್ಯವನ್ನ ಒಬ್ಬ ಹೇಳಿದ್ರೆ ಯಾರೂ ನಂಬಲ್ಲ. ಅದನ್ನ 4 ಮಂದಿ ಕುಡ್ಕೊಂಡು ಸುಳ್ಳು ಹೇಳಿದ್ರೆ ಅಂದ್ರೆ ಪಟ್ನ ನಂಬೋಕಾಲ. ರಾಜಾಗ ಬಂದು ಯಾವಾಗ ಹೇಳಿದ, ಅಂತಹ ಕಳ್ಳತನ ಮಾಡುವಂಥ ಕದಿಮರಿಗೆ ಬೊಕ್ಕಸದವನ್ನು ತೋರಿಸಿ ಅವ ತನ್ನ ಪ್ರಭಾವ ಹೆಚ್ಚು ಮಾಡ್ಕೊಳಕತ್ತಾನ. ನೋಡ್ರಿ ಕಲ್ಯಾಣಕ್ಕೆ ಎಷ್ಟು ಮಂದಿ ಬರಾಕತ್ತಾರ. ಯಾರೇನು ಎಲ್ಲ ದುಡಿತಾನಂತ, 4 ಮಂದಿ ಕರ್ಕೊಂಡು ಊಟ ಮಾಡ್ತಾನಂತ, ಅವು ಎಲ್ಲಿಂದ ಬರಾಕತ್ತಾವಂತ ಮಾಡ್ರಿ ನೀವು ರೊಕ್ಕ? ನಮ್ಮ ಬೊಕ್ಕಸದ ಹಣ ಹೊಂಟದ ರಾಜ, ಎಚ್ಚೆತ್ಕೋ. ನೀ ತೊಗೊಂಡು ಹೋಗೇನೋ, ಬಸವಣ್ಣ ಭಾಳ ಒಳ್ಳೆಯವ್ರದಾನ, ಬಸವಣ್ಣ ಭಾಳ ದೊಡ್ಡವದಾನ, ನಮ್ಮ ರಾಜ್ಯದ ಬೊಕ್ಕಸವನ್ನು ಕಾಪಾಡಿಕೊಂಡು ಲೆಕ್ಕಪತ್ರ ಚಲೋ ಇರ್ತಾನಂತ ಅವನ ಕೈಯಾಗ ಅಧಿಕಾರ ಕೊಟ್ಟು ಕುಂತೀರಿ. ಅವ ಕಳ್ಳಗೆ ತೊಗೊಂಡು ಹೋಗಿ ಬೊಕ್ಕಸದ ಹಣ ಕೊಟ್ಟಾನ, ನೋಡಿ ಬರ್ರಿ ನೀವು ಅಂತ ತಿಳ್ಕೊಂಡು ಬೊಕ್ಕಸದ ಹಣ ಖಾಲಿ ಆಗಕತ್ತೈತೆ ಅಂದ ಕೂಡಲೇ ರಾಜಾಗ ಹುಚ್ಚು ಹಿಡ್ದಂಗೆ ಆಗಿಬಿಡ್ತು. ಮನ್ಯಾಗಿನ ಹಾಲಿ ಖಾಲಿ ಆದ್ರೆ ಮತ್ತೆ ಯಾರಿಗಾದ್ರೆ ಹಂಗೆ ಅನ್ಸೋದಲ್ಲ. ಬೊಕ್ಕಸದಾಗ ಹಣ ಖಾಲಿ ಆಗೈತೆ ಅನ್ನುವಂಥ ಮಾತನ್ನು ಹಿಂಗೆ ಕೇಳಿದ ಕೂಡಲೇನ ಅವಾಗ ತುರ್ತು ಬಸವಣ್ಣನನ್ನು ಕರೆಸಿದ ಬಿಜ್ಜಳ ರಾಜ. ಬಸವಣ್ಣನವರ ಕೊಂಡಿ ಮಂಚಣ್ಣನವ್ರು ನಿಮ್ಮ ಮೇಲೆ ಹಿಂಗೆ ಆಪಾದನೆ ಮಾಡಕತ್ತಾರ, ಇದು ಕರೆ ಐತೋ ಸುಳ್ಳು ಐತೋ? ಏನು ಆಪಾದನೆ ಮಹಾರಾಜ? ಏನಿಲ್ಲ, ನೀವು ಕನ್ನದ ಬೊಮ್ಮಯ್ಯನಿಗೆ ಬೊಕ್ಕಸದ ದಾರಿ ತೋರಿಸಿ, ಬೊಕ್ಕಸದ ದಾರಿ ಗೊತ್ತಿರೋದು ನನಗೊಬ್ಬ ಗೊತ್ತದ, ಅದನ್ನು ಬಿಟ್ಟರೆ ನಿಮ್ಗೊಬ್ಬರಿಗೆ ಗೊತ್ತದ. ಇಬ್ಬರಿಗೆ ಬೊಕ್ಕಸದ ದಾರಿ ಗೊತ್ತದ. ಒಂದು ನನಗೆ ಗೊತ್ತಿರಬೇಕು, ನಾ ಹೇಳಿರಬೇಕು, ಇನ್ನೊಂದು ನಿಮಗೆ ಗೊತ್ತದ, ನೀವು ಹೇಳಿರಬೇಕು. ನೀವು ಹೇಳಿದ ಕರೆನೋ ಸುಳ್ಳು ಅಂತ ಕೇಳಿದ. ಅವಾಗ ಬಸವಣ್ಣವರು ಎಂದೂ ಕೂಡ ಸುಳ್ಳು ಮಾತಾಡೋರಲ್ಲ. ಹೌದು ಮಹಾರಾಜ, ನೀವು ಹೇಳಿದ ಕರೆ ಐತಿ, ಬೊಕ್ಕಸದ ದಾರಿಯನ್ನು ತೋರಿಸ್ದವ್ ನಾನೇ. ಕೊಂಡಿ ಮಚ್ಚಣ್ಣ ಅಂತಾನೆ. ನೋಡ್ರಿ ನಾ ಹೇಳಿದ ಸುಳ್ಳು ಅಂತ ತಿಳ್ಕೊಂಡಿದ್ರಿ ನೀವು. ನೋಡ್ರಿ ಬಸವಣ್ಣನ ಬಾಯಾಗ ಬಂತು ನೋಡ್ರಿ. ಅಲ್ರಿ ನಾವು ಸುಳ್ಳು ಹೇಳ್ತೀವಿ ಅಂತ ಮಾಡ್ರಿ ನೀವು. ಅಟ್ಟ ತಲೆಯಾಗ ಇಟ್ಕೊಂಡು ಅವ ತನಗೆ ಏನೇನು ಬೇಕಾಗಿತ್ತೆಲ್ಲ ಹೇಳಕತ್ತ ರಾಜನ ಮುಂದೆ. ನಾವು ಹೇಳಿದ್ವು ನಿಮಗೆ ಕೇಳಿಲ್ಲ ನೀವು. ಅವ್ನು ತೊಗೊಂಡು ಬಂದು ಹಿಂಗೆ ಕುಂದಿರ್ಸಿದ್ರಿ. ನೋಡ್ರಿ ಅವನ ಒಪ್ಕೊಳಕತ್ತ ನೀವು ನಿಮ್ಮ ಮುಂದೆ ಏನಂತ, ಬೊಕ್ಕಸದ ದಾರಿ ನಾನಾ ತೋರಿಸಿನ ಅಂತ ತಿಳ್ಕೊಂಡು. ಅವಾಗ ಬಸವಣ್ಣವ್ರು ಅಂತಾರ, ಶಿವನ ಸೊಮ್ಮು ಶಿವನಿಗಲ್ಲದೆ ಮತ್ತಾರಿಗ್ರಪ್ಪ? ಅವ ಕೊಟ್ಟಿದ್ದನ್ನ ಅವನ ಬಂದು ಕೇಳಾಕತ್ತಾನಂದ್ರೆ ಅವ ತೊಳೆದ್ರಾಗ ಅರ್ಥ ಏನೈತಿ? ನಾ ಕೊಟ್ಟಿನಿ ಅನ್ನುವಂಥ ಭಾವ ಇರಬಾರ್ದು. ಒಮ್ಮೆ ಕೊಡೋ ಮುಂದೆ ಕೊಟ್ಟಿನಿ ಅನ್ನುವಂಥ ಭಾವ ಇಟ್ಕೊಂಡು ಕೊಟ್ಟರದು ದಾನ ಆಗಕ್ಕೆ ಸಾಧ್ಯನೇ ಇಲ್ಲ. ತಲೆಯಾಗಿ ಇಟ್ಕೊಡ್ರಿ ನೀವು. ಕೊಟ್ಟಿನಿ ಅನ್ನಂಗಿಲ್ಲ. ಕೊಟ್ಟು ಮತ್ತೆ ಆಡುವಂಗೆ ಇಲ್ಲ. ಅದನ್ನ ಕೊಟ್ಟು ಬಿಡ್ಬೇಕಂತ ಸಾಧ್ಯ ಆದಷ್ಟು ಮಟ್ಟಿಗೆ ಕೈ ಮುಚ್ಚಿ ಕೊಡಬೇಕು. ಕೊಟ್ಟ ನಂತರದಲ್ಲಿ ಅದನ್ನು ಕೊಟ್ಟಿನಂತ ಹೇಳ್ಕೊಳ್ಬಾರ್ದು. ಇದು ನಿಜವಾದ ದಾನ. ಅದಕ್ಕೆ ಪರಮಾತ್ಮ ಅಂತಾನ, ಕೊಡೋದಕ್ಕೆ ನಾವೇನು ತಂದೀವಿ ಹೇಳಿ ನೋಡೋಣ. ಇಲ್ಲಿ ಬಂದು ಕುಂತಿರಲ್ಲ ಎಷ್ಟಕೊಂಡ ಮಂದಿ. ಬರ್ಬೇಕಾದ್ರೆ ಏನು ತಂದೀವಮ್ಮ ನಾವು? ಏನು ತಂದೀವ್ರಿ? ಬರ್ಬೇಕಾದ್ರೆ ಏನು ತಂದಿ? ಹೋಗ್ಬೇಕಾದ್ರೆ ಏನಾರು ಒಯ್ಯಕ್ಕಾಗ್ತದ? ಏನು ಒಯ್ಯಕ್ಕಾಗ. ಮತ್ತಿದು ನಡುವೆ ಎಲ್ಲಿಂದ ಬಂತು? ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಏನ್ರಿ ನಮ್ಮ ಹೊಲಾಗಿಂದ ನಾವು ಕೊಟ್ಟಿವಿ ಅಂದ್ರೆ, ಹೊಲ ಈ ಸದ್ದು ನಿಮ್ಮ ಹೆಸರಲ್ಲೇ ಐತಿ, ಅದ್ರ ಹಿಂದೆ ನಿಮ್ಮ ಮುತ್ಯಂದಿತ್ತು, ನಿಮ್ಮ ಅಪ್ಪಂದಿತ್ತು, ನಿಮ್ಮ ತಾತಂದಿತ್ತು. ಅದಕ್ಕಿಂತ ಮುಂಚೆಕ್ಕೆ
ಬ್ರಿಟಿಷರು ಬಂದ ಮೇಲೆ ಉತ್ತಾರ ರೆಡಿ ಆಗ್ಯಾವ. ಅದಕ್ಕಿಂತ ಮುಂಚೆಕ್ಕೆ ಯಾರ ಕೈಗಿತ್ತು ಉತ್ತಾರ? ಪರಮಾತ್ಮ ತಯಾರು ಮಾಡ್ಯಾನ ಇದನ್ನು ಭೂಮಿನ. ಅವ ತಯಾರು ಮಾಡಿಟ್ಟ ಮೇಲೆ ನನಗೆ ಎಟ್ಟೆಟ್ಟು ಬೇಕು ಭೂಮಿ ಬಿಟ್ಟು ಇನ್ನೊಂದು ಯಾವ್ದಾರು ಲೋಕದಾಗ ಬದುಕಾಕ್ ಬರ್ತೈತೆ ಅಂತ ಚಿಂತನೆ ನಡೆದಾವ್. ಎದಕ್ಕೆ ಹೋಗ್ತಾರೆ? ಚಂದ್ರಲೋಕಕ್ಕೆ. ಎದಕ್ಕೆ ಹೊಂಟ್ರಮ್ಮ? ಮಂಗಳಲೋಕಕ್ಕೆ. ಅಲ್ಲಿ ಭೂಮಿ ಮೇಲಿರುವಂಥ ನೀರು ಐತೆ ಇಲ್ಲೋ, ಗಾಳಿ ಐತೆ ಇಲ್ಲೋ, ಭೂಮಿ ಮೇಲಿರುವಂಥ ಜೀವರಾಶಿಗಳಲ್ಲಿ ಬದುಕಾಕೈತೆ ಇಲ್ಲೋ, ಈಗ ಸಂಶೋಧನೆ ನಡೆದೈತಿ. ಇನ್ನು 20-25 ವರ್ಷದ ಮೇಲೆ ನೀವು ಈಗ ಹೆಂಗೆ ಸಂಕದಿಂದ ಬಿಜಾಪುರಕ್ಕೆ ಅಡ್ಡಾಡ್ತೀರಿ, ಹಂಗೆ ಚಂದ್ರಲೋಕದಿಂದ ಭೂಮಿಯಿಂದ ಮಂಗಳಲೋಕಕ್ಕೆ ಅಡ್ಡಾಡುವಂಥ ಕಾಲ ಬರ್ತೈತಿ. ನಾವು ಇರ್ತೀವಿ ಇಲ್ಲ ನೋಡಕ್ಕೆ. ಆದ್ರೆ ಸಂಶೋಧನೆ ಅಂತ ನಡೆದಾವ. ಅವತ್ತಿನ ಕಾಲದಾಗ ಟ್ರೈನ್ ಕಂಡು ಹಿಡಿತಾನಂತ. ಟ್ರೈನ್ ಅಂದ್ರೆ ಹೆಂಗದು? ಏನು ಹೊಗೆ ಮೇಲೆ ಹೋಗತ್ತಂತ, ಹಳಿ ಮೇಲೆ ಹೋಗತ್ತೆ. ಮಂದಿ ಅಪಹಾಸ್ಯ ಮಾಡ್ತಿದ್ರು. ಆದ್ರೆ ಟ್ರೈನ್ ಬಂತು. ಈಗ ಟ್ರೈನ್ ಹೊತ್ತು ಬುಲೆಟ್ ಟ್ರೈನ್ ಬಂದೈತಿ. ಈಗ ಮತ್ತೆ ಬುಲೆಟ್ ಟ್ರೈನ್ ಸ್ಪೀಡ್ ಎಷ್ಟೈತಿ ಅಂತ ಮಾಡ್ರಿ ನೀವು. ಅಂದ್ರೆ ಕಾಲಕ್ಕೆ ತಕ್ಕಂಗೆಲ್ಲ ಬದಲಾಕೊಂತ ಹೋಗ್ತದ. ಅದಕ್ಕೆ ನಾವೇನು ಏನೂ ತಂದಿಲ್ಲ. ಇಲ್ಲಿ ಅವ ಕೊಟ್ಟಿದ್ದನ್ನ ಅವ್ನು ಕೊಡಾಕತ್ತೀವಿ ಅಷ್ಟೇ. ಪರಮಾತ್ಮ ನಮಗೆ ಕೊಟ್ಟಾನ. ಮೊದಲು ನಮಗೆ ಕೊಟ್ಟು ಅವ ಮತ್ತೊಬ್ಬರಿಗೆ ಹಂಚು ಅಂತ ತಿಳ್ಕೊಂಡು ನಮಗೆ ಅನುಕೂಲ ಕೊಟ್ಟಾನ. ಅದನ್ನು ಕೊಟ್ಕೊಂತೀವಿ, ಅಡ್ಡಾಡ್ತೀವಿ. ಹೊರತಾಗಿ ನಾವೇನು ತಂದೇ ಇಲ್ಲ ಇಲ್ಲಿ ಭೂಮಿ ಮೇಲೆ. ಅದು ಬಸವಣ್ಣನಿಗೆ ಹೇಳಿದ ಕೂಡಲೇನ ರಾಜನಿಗೆ ಎಷ್ಟು ಸಿಟ್ಟು ಬಂತು. ನನ್ನ ರಾಜ್ಯದೊಳಗೆ ನನ್ನ ಪ್ರಜೆಗಳು ಕೊಟ್ಟ ಹಣವನ್ನು ನಿನಗೆ ಕೊಡುವಂಥ ಅಧಿಕಾರ ಕೊಟ್ಟವ್ರು ಯಾರು? ನಡಿ ಹೋಗೋನು. ಎಷ್ಟು ಕೊಟ್ಟಿದಿ? ಬಕ್ಕಸದೊಳಗೆ ಒಂದಿಷ್ಟು ಏನಾದರೂ ಕಡಿಮೆ ಆಯಿತು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ತಿಳ್ಕೊಂಡು ಬಸವಣ್ಣನವ್ರು ಕರ್ಕೊಂಡು ಬಕ್ಕಸಕ್ಕೆ ಬರ್ತಾರ. ಕೊಂಡಿ ಮಂಚಣ್ಣ ಹಿರಿಗಾಕತ್ತಿದ್ದ. ಹೆಂಗಾರ ಆತ್ ನೋಡು, ಹೆಂಗಾರ ಮಾಡಿ ಸಿಕ್ಕ ನನ್ನ ಕೈಯಾಗ. ಇನ್ನು ಮುಂದೆ ಆ ಪ್ರಧಾನಮಂತ್ರಿ ಪಟ್ಟ ಅವನು ಬಿಡಿಸಿ ಬಕ್ಕಸ್ದಾಗ ಹಣ ಖಾಲಿ ಆಗ್ಯಾವ. ಹಾಗಾದ್ರೆ ಹಣ ಖಾಲಿ ಆದ ಮೇಲೆ ಅಲ್ಲೇ ನಿಂತ್ಕೊಂಡು ಬಸವಣ್ಣನ ಪ್ರಧಾನಮಂತ್ರಿ ಪಟ್ಟದಿಂದ ಇಳಿಸಿ ನನಗೆ ಅವಕಾಶ ಕೊಡ್ತಾರಂತ ಕೊಂಡಿ ಮಂಚಣ್ಣ ಹೊಂಚ ಹಾಕೊಂಡು ಕುಂತಿದ್ದ. ಒಳಗೆ ಬಂದು ಬೊಕ್ಕಸದ ಕದ ತೆಗೆದು ನೋಡ್ತಾರ. ತೆಗೆದು ಭಂಡಾರದಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಬಾಯಿ ತೆರೆದು ನೋಡಿದ್ರೆ ಕೊಂಡಿ ಮಂಚಣ್ಣ ಅಲ್ಲೇ ನಿಂತಿದ್ದ. ಬಿಜ್ಜಳ ರಾಜ್ಯ ಅಲ್ಲೇ ನಿಂತಿದ್ದ. ಎಲ್ಲ ಸೈನಿಕರು ಭಂಡಾರದ ಎಲ್ಲ ಸಾಮಾನುಗಳ ಪಾತ್ರೆಗಳನ್ನು ಬಾಯಿ ತೆರೆದು ನೋಡಿಬಿಟ್ರೆ ಆ ಪಾತ್ರೆಯೊಳಗಿರ್ತಕ್ಕಂಥ ಬಂಗಾರದ ನಾಣ್ಯಗಳು ಉಕ್ಕಿ 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 ತೆಳಗೆ ಬೀಳಾಕತ್ತಿದ್ವು ಅನ್ನುವಂಥದ್ದು ಬಸವ ಪುರಾಣದೊಳಗೆ ಕತಿ ಬರ್ತದೆ. ಮನಸ್ಸು ಕರೆಕ್ಟ್ ಇತ್ತು ಅಂದ್ರೆ, ಮನಸ್ಸು ಶುದ್ಧ ಇತ್ತು ಅಂತಂದ್ರೆ ಭಗವಂತ ಹೆಂಗಾದ್ರೂ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ. ಎಲ್ಲರ ಮಕ್ಕ ಹಿಂಗಾಗ್ಬಿಡ್ತು. ಯಾವ ಆರೋಪವನ್ನು ಹೊರಿಸಿ ಬಸವಣ್ಣನವರನ್ನ ಪ್ರಧಾನಮಂತ್ರಿ ಪಟ್ಟದಿಂದ ತೆಳಗಿಳಿಸ್ಬೇಕಂತ ಮಾಡಿದ್ದ, ಆ ಹಣವನ್ನು ತುಂಬಿ ತುಡುಕಾಡೋದನ್ನು ನೋಡಿ ಬಿಜ್ಜಳನ ರಾಜನಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತದೆ. ಆಶ್ಚರ್ಯ ಆದಮೇಲೆ ಬಸವಣ್ಣ ಇವ್ರ ಮಾತು ಕೇಳಿಕೊಂಡು ನಾನು ತಪ್ಪು ಮಾಡಿಬಿಡ್ತಿದ್ನಪ್ಪ, ಹಾಗಾಗಿ ನಾನು ತಪ್ಪಿಗೆ ಕ್ಷಮೆ ಇರಲಿ ಅಂತ ತಿಳ್ಕೊಂಡು ಸ್ವತಃ ರಾಜನ ಪ್ರಧಾನಮಂತ್ರಿ ಆಗಿರುವಂಥ ಬಸವಣ್ಣನ ಹತ್ರ ಕ್ಷಮೆ ಕೇಳ್ತಾನೆ. ಅವಾಗಪ್ಪ ಬಸವಣ್ಣನವ್ರು ಹೇಳ್ತಾರೆ, ನಮ್ಮ ನಾಡಿನೊಳಗಿರತಕ್ಕಂಥ ಏನು ಕಲ್ಯಾಣದೊಳಗೆ ಶರಣರು ಬಂದಾರಲ್ಲ, ಇವ್ರು ಯಾರು ಹಾಗ ತಿನ್ನೋರಲ್ಲ, ಕಾಯಕವನ್ನು ಮಾಡಿ ತಿನ್ನೋರು. ಎಷ್ಟು ಮಂದಿ ಕಲ್ಯಾಣಕ್ಕೆ ಬರ್ತಾರಲ್ಲ ರಾಜರ, ಅವರೆಲ್ಲ ನಿಮ್ಮ ಕೀರ್ತಿಯನ್ನು ಹೆಚ್ಚು ಮಾಡೋದಕ್ಕೆ ಬರ್ತಾರ. ಯಾರು ಕೂಡ ಹಾಗೆ ಇಟ್ಕೊಂಡು ಸುಮ್ಮನೆ ಉಣ್ಣು ತಿನ್ನೋದಕ್ಕಾಗಿ ಯಾರು ಬಂದವರಲ್ಲ. ಅವರೆಲ್ಲರೂ ಸತ್ಯ ಶುದ್ಧಕ್ಕೆ ಕಾಯಕ ಮಾಡ್ತಾರ. ಯಾವ ಶರಣರ ಬಗ್ಗೆನೂ ಸಹಿತ ಅಪನಂಬಿಕೆಯನ್ನು ಇಟ್ಕೊಳಕ್ಕೆ ಹೋಗಬೇಡ. ಅವರೆಲ್ಲರೂ ಬಂದಿರತಕ್ಕಂಥವ್ರು ಭಾಳ ದೊಡ್ಡ ಜಂಗಮ ಮೂರ್ತಿಗಳದಾರ. ಅವ್ರ ಬಗ್ಗೆ ಇವತ್ತಿನವರೆಗೂ ಯಾರು ಕೂಡ ಮಾತಾಡಬಾರ್ದು, ನೀನು ಕೂಡ ಅನ್ನಬಾರ್ದು ಅಂತ ತಿಳ್ಕೊಂಡು ರಾಜನ ಹತ್ರ ಹೇಳ್ತಾನೆ. ಹಾಗೇ ಆಗಲಿ, ನಿಂದ ನಡಿಲಪ್ಪ ನಿನ್ನ ಕೆಲಸ ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಯಾವಾಗ ಇಷ್ಟೆಲ್ಲ ಆದ್ರೂ ಸಹಿತ ಏನೂ ಆಗಲಿಲ್ಲ ಅಂದು ಕೊಂಡಿ ಮಂಚಣ್ಣ ಗೊತ್ತಾತಲ್ಲ. ಅವನ ಕೆಲಸ ಏನು? ಒಬ್ಬ ಮನುಷ್ಯಾಗ ಯಾವುದಾದ್ರೂ ವ್ಯಕ್ತಿ ಮೇಲೆ ದ್ವೇಷ ಬಂತಂದ್ರೆ ಅವನ್ನ ಮೊದಲು ಹೊಡ್ಯಾಕೆ ನೋಡ್ತಾನೆ. ಮನುಷ್ಯ ಮೊದಲು ಹೊಡ್ಯಾಕೆ ನೋಡ್ತಾನೆ, ಕೈಲಿಂದ ಹೊಡ್ಯಾಕೆ ನೋಡ್ತಾನೆ. ಅದಕ್ಕೆ ನೀವು ಬಗ್ಲಿಲ್ಲ ಅಂತ ತಿಳ್ಕೊಳ್ರಿ, ನಿಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡಕ್ಕೆ ಚಲೋ ಮಾಡ್ತಾನೆ. ಅವ ಹಂಗೆ ನೋಡ್ರಿ, ನಾ ಮೊನ್ನೆ ಹಂಗೆ ಮಾಡಿದ್ದು ನೋಡ್ರಿ. ಅಪಪ್ರಚಾರಕ್ಕೆ ಯಾರಾದರೂ ಹೇಳಿಕೆ ಮಾತು ಹೇಳ್ತಾರಂದ್ರೆ ಅಪ್ಪಿ ತಪ್ಪಿ ಒಟ್ಟ ತಲೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹಿಂದೆ ಯಾರು